ಚಿತ್ರರಂಗದಲ್ಲಿ ಲೆಜೆಂಡ್ ಅನ್ಸ್ಕೊಳ್ಳೋದು ತುಂಬ ಕಷ್ಟ. ಆ ಲೆಜೆಂಡ್ ಆದಮೇಲೆ ಆ ಲೆಗೆಸಿ ಅಂತ ಏನು ಹೇಳ್ತೀವಿ ಅದನ್ನು ಬೆಳೆಸ್ಕೊಂಡು ಬರೋದು ಅಂದರೆ ಅದು 10 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, ತುಂಬ ಕಷ್ಟ. ಅದು ಲೆಜೆಂಡ್ನ ಲೆಗೆಸಿಯಾಗಿ ಅದನ್ನು ಮುಂದುವರ್ಸ್ಕೊಂಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ತುಂಬ ಇನ್ಸ್ಪಿರೇಷನ್. ವೆಂಕಟೇಶ್ ಅವ್ರ ಕುಟುಂಬ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಸುಧೀಂದ್ರ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವನು. ನಮ್ಮ ಚಿತ್ರಗಳೆಲ್ಲ ಅವರೇ ಮಾಡ್ತಾಯಿದ್ದಂಥ ಒಂದು ಸಂದರ್ಭ. ಆವಾಗ ವೆಂಕಟೇಶ್ ಅವರು ಎಲ್ಲರೂ ಬೇರೆ ಪ್ರೊಫೆಷನ್ ಮಾಡ್ಬೋದಾಗಿತ್ತೇನೋ, ಬಟ್ ಅವ್ರ ಲೆಗೆಸಿನ ರಾಘವೇಂದ್ರ ಚಿತ್ರವಾಣಿನ ಅವ್ರ ಕೈಲಾದಂಥ ಒಂದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಚಿತ್ರರಂಗಕ್ಕೆ ಅತಿಯಾದಂಥ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು PRO ಅಂದರೆ ಇಟ್ಸ್ ಬಿಗ್ ಬ್ರಿಡ್ಜ್ ಬಿಟ್ವೀನ್ ಆಡಿಯನ್ಸ್ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ. ಸೊ ಅಷ್ಟು ಒಳ್ಳೆ ಮನಸ್ಸು, ಮನುಷ್ಯತ್ವ ಎಲ್ಲ ಇರುವಂಥ ಒಬ್ಬ ವ್ಯಕ್ತಿ ವೆಂಕಟೇಶ್ ಅವರು. ಆಮೇಲೆ ಕುಟುಂಬನೂ ಅಷ್ಟೇ. ವೆಂಕಟೇಶ್ ಅವರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ, ಅಷ್ಟು ಸಾಧನೆ ಮಾಡಬೇಕು ಅಂದರೆ ಕುಟುಂಬದ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಯತ್ನ ಅನ್ನೋದು ಒಂದೊಂದು ಜನ್ರೇಷನ್ಗೂ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಗನ ಒಂದು ನಿರ್ದೇಶಕ ಮಾಡಬೇಕು, ಚಿತ್ರರಂಗಕ್ಕೆ ಕೊಡಬೇಕು ನನ್ನ ಕೈಲಾಗಿದ್ದಾಗಲಿ ಅನ್ನೋದು ಅವನ ಒಂದು ಇಂಟ್ರೆಸ್ಟ್ ಅದು ತುಂಬ ಇಂಪಾರ್ಟೆಂಟ್. ತುಂಬ ಒಂದು ಧೈರ್ಯ ಮಾಡಿ, ಅದು ಈ ಕಾಲದಲ್ಲಿ ಈ ಸಂದರ್ಭದಲ್ಲಿ ಚಿತ್ರರಂಗ ಇರುವಂಥ ಸ್ಥಿತಿಗತಿ ಗೊತ್ತಿದ್ದೂ ಅವರು ಈ ಒಂದು ಧೈರ್ಯ ಮಾಡಿ ಮಗನಿಗೆ ಪವನ್ ವೆಂಕಟೇಶ್ ಅವ್ರಿಗೆ ಒಂದು ನಿರ್ದೇಶನ ಮಾಡಪ್ಪ ನೀನು ಅಂತ ಮಾಡಿಸಿ, ಈ ಒಂದು ತುಂಬ ಮನಸ್ಸಿಗೆ ನಾಟುವಂಥ ಒಂದು ಕಥೆನ ಹುಡುಗಿಸ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಪರದೆ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಮೈ ಬೆಸ್ಟ್ ವಿಶಸ್ ಟು ಯು. ಒಂದು ಆ್ಯಕ್ಷನ್ ಅಥವಾ ಬೇರೆ ಕಥೆಗಳನ್ನ ಮಾಡೋದು ಅದು ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡ್ತೀವಿ ನಾವು. ಇದು ಒಬ್ಬ ಡೈರೆಕ್ಟರ್ 100% ಅವನ ಟ್ಯಾಲೆಂಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ಹಿನ್ನೆಲೆ ಮ್ಯೂಸಿಕ್ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಅವನ ಶೋಲ್ಡರ್ ಮೇಲೆ ನಿಂತಿರೋ ಅಂಥ ಒಂದು ರೆಸ್ಪಾನ್ಸಿಬಲ್ ಸ್ಕ್ರಿಪ್ಟನ್ನು ಆರಿಸ್ಕೊಂಡು ಆಮೇಲೆ ಮನಸ್ಸಿಗೆ ನಾಟುವಂಥ ಒಂದು ಕಥೆನ ಹುಡುಕಬೇಕು. ಅದು ಇವತ್ತಿನ ಎಲ್ಲ ಇದೆ, ಎಲ್ಲ ಈ ಥರ ಮನಸ್ಸಿಗೆ ನಾಟುವಂಥ ಕತೆ ಚಿತ್ರಗಳು ಬಂದಿದೆ, ಇಲ್ಲ ಅಂತೇಳಿಲ್ಲ. ಆದರೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಷ್ಟರಲ್ಲೇ ಒಂದು ಚಿತ್ರದ 2.5 ಗಂಟೆ ಹೇಳೋದನ್ನು 20 ನಿಮಿಷದಲ್ಲಿ ಹೇಳಿದ್ದಾರೆ ಅಂದರೆ ಅದು ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ನಟಿಸಿದ್ದಾರೆ ಎಲ್ಲ. ನಿಜವಾಗ್ಲೂ ಬನ್ನಿ, ವೇದಿಕೆ ಮೇಲೆ ಬರಬೇಕು. ನೀವು ಹೀರೋಗಳು ಇವತ್ತು ಸರ್. ಅವ್ರದ್ದೇ ಕಥೆ. ಹೌದಾ? ಬನ್ನಿ ಪ್ಲೀಸ್. ತುಂಬ ಚೆನ್ನಾಗಿ ಮಾಡಿದ್ದೀರ ಕತೆ, ನಟನೆ ರಿಯಲಿ ಗ್ರೇಟ್. ಸೊ ಈ ಥರ ಕಣ್ಣಲ್ಲಿ ನೀರು ಬರೆಸುವಂಥ ಚಿತ್ರಗಳನ್ನು ನಾವು ನೂರಾರು ನೋಡಿದ್ದೀವಿ, ಆದರೆ ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾಗಳು, ಕತೆಗಳು ತುಂಬ ತುಂಬ ರೇರ್. ಆ ಥರ ರೇರಲ್ಲಿ ರೇರೆಸ್ಟ್ ಇದೊಂದು ನಾನು ನೋಡಿದ್ದೀನಿ. ನಿಜ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರ. ನಿಮ್ಮ ನಿರ್ದೇಶನದ ಜೀವನ, ನಿಮ್ಮ ನಿರ್ದೇಶನದ ಒಂದು ಹೆಜ್ಜೆ ಏನಿಟ್ಟಿದ್ದೀರ ಅದು ತುಂಬ ದೊಡ್ಡ ಸಕ್ಸಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ರಾಘವೇಂದ್ರ ಸ್ವಾಮಿಯಲ್ಲೂ ಬೇಡ್ಕೊಡ್ತೀನಿ. ನಮ್ಮ ಚಿತ್ರರಂಗದ ಮೀಡಿಯಾ ಆಗ್ಬೋದು, ನಮ್ಮ ಚಿತ್ರರಂಗದಲ್ಲಿ ಇರೋವಂಥ ಪ್ರತಿಯೊಬ್ಬರು ಇವರಿಗೆ ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊಂತ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.